ಇನ್ನು RSS ವರ್ಸಸ್ ರಾಜ್ಯ ಸರ್ಕಾರದ ನಡುವಿನ ಫೈಟ್ ತಾರಕಕ್ಕೇರಿದೆ. ಈಗಾಗಲೇ ಪ್ರಿಯಾಂಕ್ ಖರ್ಗೆ ಏನು ಪತ್ರವನ್ನು ಬರೆದಿದ್ರು, ಅದ್ರ ಬೆನ್ನಲ್ಲೇ ಈಗ ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ, PDOನ. ಸಿರವಾರ ತಾಲೂಕಿನ PDO ಪ್ರವೀಣ್ ಕುಮಾರ್ KP ಅಂತ ಹೇಳಿ ಇವರು RSS ಪಥಸಂಚಲನದಲ್ಲಿ ಭಾಗಿಯಾಗಿದ್ರು ಅನ್ನೋ ಆರೋಪ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ PDO ಆಗಿ ಕೆಲಸ ಮಾಡ್ತಾ ಇದ್ದಂಥವ್ರು ಸಮವಸ್ತ್ರ ಧರಿಸಿ RSSನ ಪಥಸಂಚಲನದಲ್ಲಿ ಇವರು ಭಾಗಿಯಾಗಿದ್ರು ಅನ್ನೋ ಆರೋಪ. ಸೊ ಹಾಗಾಗಿ PDO ಪ್ರವೀಣ್ ಕುಮಾರ್ನನ್ನ ಅಮಾನತು ಮಾಡಿ ಈಗ ಆದೇಶವನ್ನ ಹೊರಡಿಸಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆದೇಶವನ್ನ ಹೊರಡಿಸಿದೆ. ಸೊ ಈ ಹಿನ್ನೆಲೆ ಪ್ರಿಯಾಂಕ್ ಖರ್ಗೆ ಒಂದು ಲೆಟರ್ ಕೂಡ ಬರೆದಿದ್ರು CM ಸಿದ್ದರಾಮಯ್ಯ ಅವರಿಗೆ. ಒಂದು, RSS ಚಟುವಟಿಕೆಗಳನ್ನ ಸರ್ಕಾರಿ ಜಾಗಗಳಲ್ಲಿ ಮಾಡೋ ಹಾಗಿಲ್ಲ, ಅದಕ್ಕೆ ನಿರ್ಬಂಧ ಹೇರಬೇಕು ಅಂತ. ಸೊ ಅದು ಕೂಡ ಆದೇಶ ಈಗಾಗಲೇ ಹೊರಬಿದ್ದಿದೆ. ಜೊತೆಗೆ ಯಾರೆಲ್ಲ ಸರ್ಕಾರಿ ನೌಕರರು ಈ ರೀತಿಯಾಗಿ ಈ ಒಂದು RSS ಪಥಸಂಚಲನದಲ್ಲಿ ಅಥವಾ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೋ ಅಂಥವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಅದರ ಪ್ರಕಾರ ಒಂದು ವಿಕೆಟ್ ಬಿದ್ದಿದೆ. ಇದೇ ವಿಚಾರವಾಗಿ ಇವತ್ತು ಕೂಡ ಜಟಾಪಟಿ ಮುಂದುವರೆದಿದೆ. ಒಂದ್ ಕಡೆ HD ಕುಮಾರಸ್ವಾಮಿ ಕೂಡ ಇವತ್ತು ಮಾತನಾಡಿದ್ರು, ಯಾವುದೇ ಕಾರಣಕ್ಕೂ RSS ಅನ್ನ ಬ್ಯಾನ್ ಮಾಡೋಕ್ಕಾಗೋದಿಲ್ಲ ಅನ್ನುವಂಥದ್ರ ಬಗ್ಗೆ. ಸೊ ಈ ಬಗ್ಗೆ ಪರ ವಿರೋಧದ ಹೇಳಿಕೆಗಳು ಕೂಡ ಇವತ್ತು ಬಂದಿವೆ. ಸೊ ಏನೆಲ್ಲ ಆಯ್ತು ಇವತ್ತು ಡೆವಲಪ್ಮೆಂಟ್ಸ್ ಬನ್ನಿ ನೋಡೋಣ. ಬರೀ RSS ಅಂತ ಅಲ್ಲ, ಎನಿ ಆರ್ಗನೈಸೇಷನ್. ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಗೌಮೂತ್ರವನ್ನ ಪಬ್ಲಿಕ್ ಆಗಿ ಕುಡೀರಿ. ನಿಮ್ಮ ಮಕ್ಕಳು ಎಷ್ಟು ಜನ DSS ಅಲ್ಲಿ ಇದ್ದಾರೆ? ಪಕ್ಕಾ ರಣಹೇಡಿಗಳು. RSS ನಿರ್ಬಂಧ ಮಾಡಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಅವರಿಗೇನು ಬ್ಯಾನ್ ಮಾಡೋಕ್ಕಾಗಿಲ್ಲ, ಬ್ಯಾನ್ ಮಾಡೋಕ್ಕಾಗೋದು ಇಲ್ಲ. ರಾಜ್ಯ ಸರ್ಕಾರ RSS ಸಂಘಟನೆಗೆ ಮೂಗುದಾರ ಹಾಕಲು ಹೆಜ್ಜೆಯೊಂದನ್ನು ಇಟ್ಟಿದೆ. ಸರ್ಕಾರಿ ಜಾಗದಲ್ಲಿ ಸಂಘ ಸಂಸ್ಥೆಗಳ ಏನೇ ಚಟುವಟಿಕೆ ನಡೆಸಿದ್ರೂ ಅನುಮತಿ ಪಡೆಯುವುದು ಕಡ್ಡಾಯ ಎಂಬ ನಿರ್ಧಾರಕ್ಕೆ ಬಂದಿದೆ. ಈ ಬಗ್ಗೆ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಆರಕ್ಷಕ ಮಹಾನಿರೀಕ್ಷಕರು ಅಕ್ಟೋಬರ್ 15ರಂದೇ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಈ ಪ್ರಸ್ತಾವನೆಗೆ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಹಾಗಿದ್ರೆ ಸರ್ಕಾರ ಹೊರಡಿಸಿರುವ ಹೊಸ ಆದೇಶದಲ್ಲಿ ಏನಿರಲಿದೆ ಅಂತ ನೋಡೋದಾದ್ರೆ, ಸರ್ಕಾರಿ ಜಾಗವನ್ನ ಬಳಸಿಕೊಳ್ಳುವಾಗ ಅನುಮತಿ ಕಡ್ಡಾಯವಾಗಿ ಪಡೆಯಬೇಕು. ಅಡಚಣೆ ಮತ್ತು ಬೆದರಿಕೆ ಉದ್ಭವಿಸದಂತೆ ಕ್ರಮ ವಹಿಸುವುದು ಅಗತ್ಯ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದು ಮುಖ್ಯ. ಸಾರ್ವಜನಿಕ ಆಕ್ಷೇಪಣೆಯನ್ನ ನಿವಾರಿಸುವುದು ಅವಶ್ಯಕ. ಅನುಮತಿ ಪಡೆಯದೇ ಇದ್ರೆ ಅದು ಅಕ್ರಮ ಪ್ರವೇಶ ಆಗುತ್ತದೆ. ಸಕ್ಷಮ ಪ್ರಾಧಿಕಾರಗಳಿಂದ ಪೂರ್ವಾನುಮತಿ ಕಡ್ಡಾಯವಾಗಿ ಪಡೆಯಬೇಕು. ಸಾರ್ವಜನಿಕವಾಗಿ ಸಮಸ್ಯೆ ಆಗುತ್ತೆ ಅಂದ್ರೆ ಅನುಮತಿ ನಿರಾಕರಣೆ ಮಾಡಬೇಕು ಎಂದು ಆದೇಶಿಸುವ ಸಾಧ್ಯತೆ ಇದೆ. ಅವರೇ ಅವ್ರ ಕಾಲದಲ್ಲೇ ಚೀಫ್ ಮಿನಿಸ್ಟರ್ ಇರುವಾಗ ಅವರೇ ಮಾಡಿದ್ದು. ಸಾರ್ವಜನಿಕ ಬರೀ RSS ಅಂತ ಅಲ್ಲ, ಎನಿ ಆರ್ಗನೈಸೇಷನ್ ಎಲ್ರಿಗೂ ಅಪ್ಲೈ ಆಗುತ್ತೆ. ಎನಿ ಆರ್ಗನೈಸೇಷನ್ ಆಟದ ಮೈದಾನಗಳಲ್ಲಿ, ಪಾರ್ಕ್ಗಳಲ್ಲಿ, ಗೌರ್ಮೆಂಟ್ ಜಾಗಗಳಲ್ಲಿ, ಮತ್ತೆ ಏಡೆಡ್ ಸ್ಕೂಲ್ಗಳಲ್ಲಿ ಅಲ್ಲಿ ಕೂಡ ಮಾಡಬಾರ್ದು ಅಂತ ಮಾಡಿ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿಯ ಎಷ್ಟು ನಾಯಕರ ಮಕ್ಕಳು RSS ನಲ್ಲಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಜೊತೆಗೆ ತಮ್ಮ ಬಾಯಿ ಮುಚ್ಚಿಸಬೇಕು ಅಂದ್ರೆ ಬಿಜೆಪಿ ನಾಯಕರ ಮಕ್ಕಳು ಸಾರ್ವಜನಿಕವಾಗಿ ಗೋಮೂತ್ರ ಕುಡಿಯಲಿ ಎಂದಿದ್ದಾರೆ. ನಿಮಗೆ ಇಷ್ಟ ಇಲ್ಲ ಅಂದ್ರೆ ಪಾಲನೆ ಮಾಡಬೇಡಿ, ಪಾಲನೆ ಮಾಡಿಲ್ಲ ಅಂದ್ರೆ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕೋ ತಗೋತೀವಿ. ಆಸ್ ಸಿಂಪಲ್ ಆಸ್ ದಟ್ ಅಲ್ವಾ? ಇದರಲ್ಲಿ ಕಾಂಪ್ಲಿಕೇಶನ್ ಏನಿದೆ? ನನ್ನ ಬಾಯನ್ನು ಮುಚ್ಚಿಸ್ಬೇಕಂದ್ರೆ ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಶಾಖೆಗೆ ದಾಖಲಾಗ್ರಿ. ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಗೋರಕ್ಷಕರಾಗಿ, ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಗಣವೇಶ ಧರಿಸಿ ಗೌಮೂತ್ರವನ್ನ ಪಬ್ಲಿಕ್ ಆಗಿ ಕುಡೀರಿ. ಆಮೇಲೆ ನಾವು ಅವ್ರ ಹೆಸರೇ ಪ್ರಸ್ತಾಪ ಮಾಡಿಲ್ಲ ಅಂದ್ರೆ ಇವ್ರಿಗೇನ್ ಸಮಸ್ಯೆ? ಗೌರ್ಮೆಂಟ್ ಆರ್ಡರ್ ಹೌದಪ್ಪ ಯಾವ್ದೋ ಒಂದು ಆರ್ಗನೈಸೇಷನ್ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಮಾಡಿ. ಆ ಕಾನೂನು ನನಗೂ ಅನ್ವಯಿಸ್ತದೆ, ನಿಮಗೂ ಅನ್ವಯಿಸ್ತದೆ. ಅದಕ್ಕೆ ಯಾಕೆ ಹೆದರಿಕೆ? ಇನ್ನು ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ RSS ಅನ್ನು ಭೂಗತ ಸಂಘಟನೆ ಅಂತ ಕರೆದಿದ್ದಾರೆ. RSS ಒಂದು ನೋಂದಾಯಿತ ಸಂಸ್ಥೆ ಅಲ್ಲ. ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಆಗಿರುವಾಗ ಅದು ಭೂಗತ ಸಂಸ್ಥೆ ಅಂತಾನೆ ಸಂಘ ಅಂತಾನೆ ಆಗುತ್ತಲ್ಲ. ಆದ್ರಿಂದ ಇವ್ರು ಎಲ್ಲಿ ತನಕ ರಿಜಿಸ್ಟರ್ ಮಾಡಲ್ವಾ ಅಲ್ಲಿ ತನಕ ಇದನ್ನ ಬ್ಯಾನ್ ಮಾಡಲೇಬೇಕಾಗುತ್ತೆ. ದೊಣ್ಣೆ ಹಿಡ್ಕೊಂಡು ಯಾಕೆ ಓಡಾಡ್ತೀರಾ ನೀವು? ಅದು ಮಾರಕ ಅಸ್ತ್ರ ದೊಣ್ಣೆ. ಅದು ದನಗಳನ್ನ ಎಮ್ಮೆಗಳನ್ನ ಓಡ್ಸಕ್ಕಿರೋದು, ಮನುಷ್ಯರಿಗಲ್ಲ. ಇಲ್ಲ, ಇವ್ರನ್ನೆಲ್ಲ ಅಲ್ಲಿ ಹಾಕಿ ದನ ಕಾಯಕ್ಕೆ, ಎಮ್ಮೆ ಕಾಯಕ್ಕೆ. ಹೀಗೆ ಕಾಂಗ್ರೆಸ್ ನಾಯಕರು RSS ವಿರುದ್ಧ ವಾಗ್ಬಾಣ ಬಿಡುತ್ತಿದ್ದಾರೆ. ಇತ್ತ ಬಿಜೆಪಿ ನಾಯಕರು ನಿಮ್ಮ ಮಕ್ಕಳು ದಲಿತ ಸಂಘರ್ಷ ಸಮಿತಿಯಲ್ಲಿ ಇದ್ದಾರಾ ಅಂತ ಕೈ ಪಡೆಗೆ ಪ್ರಶ್ನೆ ಎಸೆದಿದ್ದಾರೆ. ನಿಮ್ಗೆ ಯಾರು ಹೇಳಿದ್ರು RSS ನವರ ಮಕ್ಕಳು RSS ನ ಇದರಲ್ಲಿ ಇಲ್ಲ ಅಂತ? ಎಲ್ಲರ ಮಕ್ಕಳು ನಿಮಗೆ ಗೊತ್ತಾ? ಹೋಗ್ಲಿ, ನಿಮ್ಮ ಮಕ್ಕಳು ಎಷ್ಟು ಜನ DSS ಅಲ್ಲಿ ಇದ್ದಾರೆ? ಒಟ್ಟಾರೆ ಸರ್ಕಾರದ ವರ್ತನೆ, ಮಂತ್ರಿಮಂಡಲದ ದುರಂಕಾರದ ಪರಮಾವಧಿಗಳು ಹೇಗಿದೆ ಅಂತ ಕೇಳಿದ್ರೆ, ಇವರೇ ಮುಂದಿನ 50 ವರ್ಷ ಶಾಶ್ವತವಾಗಿ ಅಧಿಕಾರದಲ್ಲಿ ಇದೀವಿ ಎನ್ನುವಂತ
ಭ್ರಮೆನಲ್ಲಿ ಪಿತ್ತ ನೆತ್ತಿಗೇರದಂತೆ ವರ್ತಿಸ್ತಾ ಇದ್ದಾರೆ. ಈ ರೀತಿ ಸಂಘದ ಕೇಂದ್ರೀಕೃತವಾಗಿ ಯಾವ್ದಾದ್ರು ಅಹಿತಕರ ಘಟನೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾದ್ರೆ ಬಹಳ ದೊಡ್ಡ ಅನಾಹುತವನ್ನ ಕರ್ನಾಟಕದಲ್ಲಿ ಎದುರಿಸಬೇಕಾಗುತ್ತೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮೈತ್ರಿ ದೋಸ್ತಿ ಬಿಜೆಪಿ ಬೆನ್ನಿಗೆ ನಿಂತಿದ್ದಾರೆ. ಜಾತ್ಯತೀತ ಜನತಾದಳದ ನಾಯಕ RSS ಬ್ಯಾನ್ ಮಾಡೋಕ್ಕಾಗಲ್ಲ ಅಂತ ಕೈ ನಾಯಕರನ್ನ ತಿವಿದಿದ್ದಾರೆ. ಈಗ RSS ಇವತ್ತು ಅವರ ಸಾರ್ವಜನಿಕ ಚಟುವಟಿಕೆಗಳು ಅವರಿಗೇನು ಬ್ಯಾನ್ ಮಾಡೋಕ್ಕಾಗಿಲ್ಲ, ಬ್ಯಾನ್ ಮಾಡೋಕ್ಕಾಗೋದು ಇಲ್ಲ. RSSನ ಮಹಾತ್ಮ ಗಾಂಧೀಜಿ ಅವರನ್ನ ಗೋಡ್ಸೆ ಗುಂಡಿಟ್ಟು ಕೊಂದಾಗಲೇ ಬ್ಯಾನ್ ಮಾಡಿದ್ರು. ಇದೇನೇ ಇರೋರೇ ಆ ಬ್ಯಾನ್ನ ವಾಪಸ್ ತಗೊಳ್ಳಿಲ್ವಾ? ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಅವ್ರಿಗಿಂತಲೂ ಕರೆಗೆ ಸಿದ್ದರಾಮಯ್ಯ. ಇನ್ನು ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ರು. ಸರ್ಕಾರಿ ನೌಕರರು RSS ಚಟುವಟಿಕೆಗಳಲ್ಲಿ ಭಾಗವಹಿಸದಂತೆ ನಿರ್ಬಂಧದ ಸುತ್ತೋಲೆ ಹೊರಡಿಸಿ ಎಂದಿದ್ರು. ಇದರ ಮುಂದುವರಿದ ಭಾಗವಾಗಿ ಇವತ್ತು ಸಿರವಾರ ತಾಲೂಕು ಲಿಂಗಸಗೂರಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರವೀಣ್ ಕುಮಾರ್ KP ಅಮಾನತ್ತಾಗಿದ್ದಾರೆ. RSS ಪಥ ಸಂಚಲನದಲ್ಲಿ ಗಣವೇಷಧಾರಿಯಾಗಿ ಲಾಠಿ ಹಿಡಿದು ಭಾಗಿಯಾಗಿದ್ದಕ್ಕೆ ತಲೆದಂಡವಾಗಿದೆ. ಕಿರಣ್ ಹನಿಯಡ್ಕ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.